ಶಂಖಪುಷ್ಪ ಅನ್ನೋ ಹೆಸರೇ ತುಂಬ ಸ್ಪೆಷಲ್ ಅನ್ನಿಸ್ತಿದೆ. ಶಂಖಪುಷ್ಪ ಹೂವು ನೀವು ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. ಅಲ್ಲಿ ತುಂಬ ಕಲರ್ಸ್ ಇದೆ. ಅದರಲ್ಲಿ ಡಾರ್ಕ್ ಬ್ಲೂ ಜಾಸ್ತಿ ಸಿಗುತ್ತೆ. 2 ದಳ, 5 ದಳ, 3 ದಳ, ಈ ಥರ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿರುತ್ತೆ. ಶಂಖದ ರೀತಿ ಇರುತ್ತೆ, ಅದಕ್ಕೆ ಇದನ್ನು ಶಂಖಪುಷ್ಪ ಅಂತ ಕರೀತಾರೆ. ಆ್ಯಂಡ್ ಇದರಲ್ಲಿ ನಾವು ಟೀ ಮಾಡ್ಕೊಂಡು ಕುಡಿಬೋದು. ತುಂಬ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ಬ್ಲಡ್ ಶುಗರ್ ಕಂಟ್ರೋಲ್ ಮಾಡುತ್ತೆ. ಹೇರ್ ಆ್ಯಂಡ್ ಸ್ಕಿನ್ನು ತುಂಬ ಚೆನ್ನಾಗಿ ಪ್ರೊಟೆಕ್ಷನ್ ನೀಡುತ್ತೆ. ಬಟ್ ಆದರೆ ಇದನ್ನು ಎಲ್ಲರೂ ತೊಗೊಳಕ್ಕಾಗಲ್ಲ. ಯಾಕಂತಂದರೆ ಇದರಲ್ಲಿ ಡಿಸ್ಅಡ್ವಾಂಟೇಜಸ್ಸು ಕೂಡ ಇರುತ್ತೆ. ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತ ಅಂದರೆ ಇದನ್ನು ತೊಗೊಳ್ಳೋದ್ರಿಂದ ಕೆಲವ್ರಿಗೆ ಫೇಸ್ ಅಲರ್ಜೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ನೋಡಿ ನಮಗೆ ನಮ್ಗೆ ಅಲರ್ಜಿ ಥರ ಇದೆ ಅಂತಂದರೆ ನಾವು ಇದನ್ನು ಕನ್ಸ್ಯೂಮ್ ಮಾಡಬಾರ್ದು. ಆ್ಯಂಡ್ ಡೈಲಿ ಕೂಡ ತೊಗೋಬೋದು. ಆಫ್ಟರ್ ಮೇಲ್ ಆಗಲಿ ತುಂಬ ಬೆನಿಫಿಟ್ ಸಿಗುತ್ತೆ. ಬಿಫೋರ್ ಬೆಡ್ ಕೂಡ ಈ ಟೀನ ನಾವು ಕನ್ಸ್ಯೂಮ್ ಮಾಡ್ಬೋದು. ಬಟ್ ಎಲ್ಲರೂ ತೊಗೊಳಕ್ಕಾಗಲ್ಲ. ಲೋ ಬ್ಲಡ್ ಶುಗರ್ ಇರೋರು ಇದನ್ನು ತೊಗೋಬಾರ್ದು. ಬ್ಲಡ್ ಶುಗರ್ ಹೈ ಇರೋರು ಇದನ್ನು ತೊಗೊಂಡ್ರೆ ಒಳ್ಳೆಯದು. ಆ್ಯಕ್ಚುಲಿ ಕಂಟ್ರೋಲಿಗೆ ಬರುತ್ತೆ. ಆ್ಯಕ್ಚುಲಿ ಪ್ರೆಗ್ನೆಂಟ್ ಲೇಡೀಸು ಆ್ಯಂಡ್ ಬ್ರೆಸ್ಟ್ ಫೀಡಿಂಗ್ ಮಾಮ್ಸ್ ಇವರೆಲ್ಲ ಇದನ್ನು ತೊಗೋಬಾರ್ದು. ನಾರ್ಮಲಾಗಿ ಬೇರೆಯವರೆಲ್ಲ ತೊಗೋಬೋದು. ಬಟ್ ಈ ಟೈಮಲ್ಲಿ ಇದನ್ನು ತೊಗೋಬಾರ್ದು ಅಂತ ಹೇಳ್ತಾರೆ. ಇದರಿಂದ ಸ್ವಲ್ಪ ಏನಾಗುತ್ತೆ ಅಂದರೆ ಕೆಲವ್ರಿಗೆ ಅಪ್ಸೆಟ್ ಸ್ಟಮಕ್ ಆಗುತ್ತೆ. ಆಮೇಲೆ ಅಲರ್ಜೀಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನಿಮಗೆ ಯಾವುದೇ ಅಲರ್ಜೀಸ್ ಏನೂ ಆಗಿಲ್ಲ ಅಂತಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ಅದರಿಂದ ನಿಮಗೆ ಏನಾದ್ರು ರಿಯಾಕ್ಟ್ ಆಗುತ್ತೆ ಅಂತಂದರೆ ನೀವು ಅದನ್ನು ಡಿಸ್ಕಂಟಿನ್ಯೂ ಮಾಡೋದು ಒಳ್ಳೆಯದು. ಶಂಖಪುಷ್ಪ ಟೀನ ಡಿಟಾಕ್ಸ್ ಟೀ ಅಂತಲೂ ಕರಿಬೋದು. ಅದೇ ಥರ ಎಫೆಕ್ಟಿವ್ ಇರುತ್ತೆ. ಈ ಟೀನ ನಾವು ಡೈಲಿ ಕೂಡ ತೊಗೋಬೋದು. ಆಫ್ಟರ್ ಮೇಲ್, ಬಿಫೋರ್ ಬೆಡ್ ಕೂಡ ನಾವು ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಆ್ಯಂಡ್ ವೆಯ್ಟ್ ಲಾಸ್ಗೆ ಕೂಡ ತುಂಬ ಹೆಲ್ಪ್ಫುಲ್ ಇದೆ ಈ ಟೀ. ನೀವು ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿರೋರು ಇದನ್ನು ಕನ್ಸ್ಯೂಮ್ ಮಾಡೋದು ಬೆಟರು. ಶಂಖಪುಷ್ಪ ಫ್ಲವರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಸ್ಟ್ರೆಸ್ ರಿಲೀಫ್ ಆಗುತ್ತೆ, ಸೌಂಡ್ ಸ್ಲೀಪ್ ಇರುತ್ತೆ, ಬ್ಯೂಟಿ ಸೀಕ್ರೆಟ್ ಕೂಡ ಹೌದು, BP ಕಂಟ್ರೋಲ್ ಆಗುತ್ತೆ, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ವೆಯ್ಟ್ ಲಾಸ್ಗೆ ಕೂಡ ಯೂಸ್ ಆಗುತ್ತೆ, ಡಯಾಬಿಟಿಸ್ ರೆಡ್ಯೂಸ್ ಮಾಡುತ್ತೆ, ಬ್ರೈನ್ ಹೆಲ್ತ್ ಗುಡ್ ಆಗಿರುತ್ತೆ, ಲೋಯರ್ ದ ರಿಸ್ಕ್ ಆಫ್ ಕ್ಯಾನ್ಸರ್ದು ಕೂಡ ಇದನ್ನು ತಡೆಗಟ್ಟುತ್ತೆ, ರೆಡ್ಯೂಸ್ ಬ್ಲಡ್ ಪ್ರೆಷರ್, ಗುಡ್ ಫಾರ್ ಐಸ್, ಆ್ಯಂಟಿ ಏಜೆನ್ಸಿ, ಬೂಸ್ಟ್ ಹೇರ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಕೂದಲಿಗೆ ತುಂಬ ನ್ಯೂಟ್ರಿಷನ್ ಸಿಗುತ್ತೆ. ನ್ಯಾಚುರಲ್ ಫುಡ್ ಕಲರೆಂಟ್. ಆ್ಯಕ್ಚುಲಿ ಇದನ್ನು ಕಲರ್ ತುಂಬ ನ್ಯಾಚುರಲಾಗೇ ಬರುತ್ತೆ. ಆ್ಯಂಡ್ ಇದರಲ್ಲಿ ನಾವು ಕೂಡ ಪಲಾವ್ ಕೂಡ ಯೂಸ್ ಮಾಡ್ಬೋದು. ಬ್ಲೂ